ನನ್ನ ಅಣ್ಣ ವಿಷ್ಣುದೇವ ಆ ಭೂದೇವಿಯ ಸುರಕ್ಷತೆಯ ಜವಾಬ್ದಾರಿಯನ್ನು ನಿಮಗೆ ವಹಿಸಿರುವುದರ ಹಿಂದೆ ಅವರ ಉದ್ದೇಶವೇನಾದರೂ ಇದ್ದೇ ಇರುತ್ತದೆ. ಅವರ ಲೀಲೆ ಅವರಿಗೇ ಗೊತ್ತು. ಹೌದೇ? ಹಾಗಾದರೆ ಆ ಭೂದೇವಿಯ ಜವಾಬ್ದಾರಿ ನನಗೆ ವಹಿಸಿರುವುದರ ಹಿಂದೆ ಬೇರೆ ಕಾರಣವಿದೆಯೇ? ಹೌದು. ಆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು ನಿವಾರಿಸುವುದು ಕೂಡ ಆಗಿರಬಹುದು. ಅದು ಹೇಗೆ ದೇವಿ ಪಾರ್ವತಿ? ಅದು ಹೇಗೆಂದರೆ, ನಿಮಗೆ ನನ್ನ ಅಣ್ಣ ವಹಿಸಿರುವ ಜವಾಬ್ದಾರಿಯಿಂದ ನೀವು ಆ ಭೂದೇವಿಯ ಸಂಪರ್ಕವನ್ನು ಪಡೆಯುತ್ತೀರಾ. ಆಗ ಆ ಭೂದೇವಿಯ ಚಲನವಲನ ನಿಮಗೆ ತಿಳಿಯುತ್ತದೆ ಅಲ್ಲವೇ? ಹೌದು, ತಿಳಿಯುತ್ತದೆ. ಆದರೆ ಅದರಿಂದಾಗುವ ಪ್ರಯೋಜನವೇನು? ಖಂಡಿತ ಪ್ರಯೋಜನವಿದೆ. ಇನ್ನು ಮುಂದೆ ಆ ಭೂದೇವಿ ಅಪೇಕ್ಷೆ ಪಟ್ಟರೂ ನನ್ನ ಅಣ್ಣ ವಿಷ್ಣುದೇವನನ್ನು ಏಕಾಂತದಲ್ಲಿ ಭೇಟಿ ಮಾಡಲು ಸಾಧ್ಯವಿಲ್ಲ. ನೀವು ಅವಳ ಸುರಕ್ಷತೆಯ ಕಾರಣವನ್ನು ಹೇಳಿ ಯಾವಾಗಲೂ ಆ ಭೂದೇವಿಯ ಮೇಲೆ ದೃಷ್ಟಿಯನ್ನು ಇಟ್ಟಿರಬಹುದು. ಹಾಗಾದರೆ ನನಗೀಗ ಅನಿಸುತ್ತಿದೆ, ಆ ಭೂದೇವಿಯ ಮೇಲೆ ನನಗೆ ಸಂಶಯ ಬಂದಿದ್ದರಿಂದ ನಿಮ್ಮ ಅಣ್ಣ ಈ ಕಾರ್ಯವನ್ನು ನನಗೆ ವಹಿಸಿರಬಹುದು. ಈಗ ನಾನು ಅವರ ಆಜ್ಞೆಯನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಹಾಗೆಯೇ ಆಕೆಯ ಮೇಲೆ ಸಂಶಯವನ್ನು ಪಡಲಾಗುವುದಿಲ್ಲ. ಹೌದು, ನಿಮ್ಮ ಈ ಅನುಮಾನ ನಿಜ. ಏಕೆಂದರೆ ಈಗಾಗಲೇ ನನ್ನ ಅಣ್ಣನ ಆಜ್ಞೆಯಂತೆ ಅಗ್ನಿದೇವ ಭೂದೇವಿಯ ಸುರಕ್ಷತೆಯನ್ನು ಮಾಡುತ್ತಿರುವಾಗ ನೀವು ನಿಗಾ ವಹಿಸುವ ಅವಶ್ಯಕತೆ ಏನಿತ್ತು? ನಿಮ್ಮ ಮನಸ್ಸಿನ ಶಂಕೆ ದೂರವಾಗಲಿ ಎಂದೇ ನನ್ನ ಅಣ್ಣ ಈ ಕಾರ್ಯವನ್ನು ನಿಮಗೆ ವಹಿಸಿರುವುದು. ಆಯಿತು, ಅವರು ವಹಿಸಿರುವ ಕಾರ್ಯವನ್ನು ನಾನು ಖಂಡಿತವಾಗಿಯೂ ನಿರ್ವಹಿಸುತ್ತೇನೆ. ಅದರಿಂದ ಅವರಿಗೂ ಸಂತೋಷವೇ, ನನಗೂ ಸಂತೋಷವೇ. ನಿಜ, ನಿಮ್ಮಿಬ್ಬರ ಸಂತೋಷವೇ ನನ್ನ ಸಂತೋಷವೂ ಕೂಡ. ಸರಿ, ನಾನಿನ್ನು ಬರುತ್ತೇನೆ ಲಕ್ಷ್ಮೀದೇವಿ. ಅಗ್ನಿದೇವ, ಭೂದೇವಿಯ ರಕ್ಷಣೆಯ ವ್ಯವಸ್ಥೆ ಹೇಗೆ ನಡೆದಿದೆ? ಆ ಭೂದೇವಿಗೆ ಯಾರಿಂದಲೂ ಯಾವ ಅಪಾಯವೂ ಉಂಟಾಗುವುದಿಲ್ಲ ತಾನೆ? ಭೂದೇವಿಯ ವಿಚಾರವಾಗಿ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಮಾತೆ ಭೂದೇವಿ ಸುರಕ್ಷಿತವಾಗಿರುವುದರ ಬಗ್ಗೆ ಯಾವ ಲೋಪವೂ ಆಗುವುದಿಲ್ಲ. ಅವರಿರುವ ಭವನದ 4 ದಿಕ್ಕಿನಲ್ಲಿಯೂ ನಮ್ಮ ದೇವರಕ್ಷಕರು ಕಾವಲಿದ್ದಾರೆ. ಆ 4 ದಿಕ್ಕಿನಲ್ಲಿಯೂ ಅಭೇದ್ಯವಾದ ಗೋಡೆಗಳನ್ನ ನಿರ್ಮಿಸಲಾಗಿದೆ. ಹಾಗೆ ಅಲ್ಲಿಯೇ ಅಗ್ನಿ ರೇಖೆಯನ್ನ ಸೃಷ್ಟಿಸಿದ್ದೇನೆ. ಅದನ್ನು ದಾಟಿ ಯಾವ ದುಷ್ಟಶಕ್ತಿಗಳೂ ಒಳಗೆ ಬರಲು ಸಾಧ್ಯವಿಲ್ಲ. ಶ್ರೀಹರಿ ಆ ಭೂದೇವಿಯ ರಕ್ಷಣೆಯ ಹೊಣೆಯನ್ನು ನನಗೆ ಹೊರೆಸಿದ್ದಾರೆ. ಆದ್ದರಿಂದ ಆ ಹಿರಣ್ಯಾಕ್ಷನಿಂದ ಭೂದೇವಿಗೆ ಏನಾದರೂ ಹಾನಿಯಾದರೆ ಅದಕ್ಕೆ ನಾನು ಉತ್ತರ ನೀಡಬೇಕಾಗುತ್ತದೆ. ಭೂದೇವಿಯ ಸುರಕ್ಷತೆ ಬಗ್ಗೆ ಕಾಲ ಕಾಲಕ್ಕೆ ನನಗೆ ಮಾಹಿತಿ ನೀಡಿ ಅಗ್ನಿದೇವ. ಹಾಗೇ ಆಗಲಿ ಮಾತೆ. ಪ್ರತಿನಿತ್ಯವೂ ಭೂದೇವಿ ಸುರಕ್ಷಿತವಾಗಿರುವುದರ ಬಗ್ಗೆ ಕಾಲ ಕಾಲಕ್ಕೆ ಸ್ವತಃ ನಾನೇ ಮಾಹಿತಿ ತಂದು ನೀಡುತ್ತೇನೆ. ಅಗ್ನಿದೇವ, ಒಮ್ಮೆ ಭೂದೇವಿಯ ಸುರಕ್ಷತೆ ಹೇಗೆ ನಡೆದಿದೆ ಎಂದು ಸ್ವತಃ ನಾನೇ ನೋಡಬೇಕು. ಹಾಗೇ ಆಗಲಿ ತಾಯಿ. ಮಾತೆ, ಮಾತೆ,
ದಯಮಾಡಿ ತಾವು ಈ ಭವನದಿಂದ ಹೊರಗೆ ಹೋಗಬೇಡಿ. ಈ ಭವನದ ರಕ್ಷಣಾ ವಲಯವನ್ನು ದಾಟಿ ಹೋದರೆ ನಿಮಗೆ ಅಪಾಯ ಎದುರಾಗಬಹುದು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ತೊಂದರೆಗಳು ತಮ್ಮ ಸನಿಹಕ್ಕೆ ಬಾರದೇ ಇರುವಂತೆ ನಮಗೆ ಕಾವಲು ಕಾಯಲು ಆಜ್ಞೆಯಾಗಿದೆ. ಆದ್ದರಿಂದ ತಾವು ಈ ಭವನದಿಂದ ಹೊರಗೆ ಹೋದರೆ ಅದು ನಮ್ಮಿಂದ ಸಾಧ್ಯವಾಗದೇ ಇರಬಹುದು. ದಯಮಾಡಿ ಒಳಗೆ ಹೋಗಿ ಮಾತೆ. ನಿಮ್ಮ ಕರ್ತವ್ಯ ಪಾಲನೆಯ ಶಿಸ್ತನ್ನು ನಾನು ಮೆಚ್ಚಿದ್ದೇನೆ. ಆದರೆ ಈಗ ನಾನು ಹೊರಗೆ ಹೋಗಲೇಬೇಕಾಗಿದೆ. ನೀವೇನು ಚಿಂತಿಸುವುದು ಬೇಡ. ನಾನು ಸುರಕ್ಷಿತವಾಗಿಯೇ ಹಿಂದಿರುಗಿ ಬರುತ್ತೇನೆ. ನೀವು ಹೇಳುವುದೆಲ್ಲ ನನಗೆ ತಿಳಿದಿದೆ. ಚಿಂತಿಸಬೇಡಿರಿ. ನನ್ನನ್ನು ಹೊರಗೆ ಹೋಗಲು ಬಿಟ್ಟದ್ದಕ್ಕಾಗಿ ನಿಮ್ಮನ್ನು ಯಾರೂ ಆಕ್ಷೇಪಿಸುವುದಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿಯೇ ನಿರ್ವಹಿಸಿದ್ದೀರಿ ಎಂದೇ ನಾನು ನಿಮ್ಮ ಪ್ರಭುಗಳಿಗೆ ಹೇಳುತ್ತೇನೆ. ಅಗ್ನಿದೇವ, ಇದೇನಿದು? ಆ ಭೂದೇವಿಯು ನೀವು ನಿಯೋಜಿಸಿದ ಸೈನಿಕರ ಕೋರಿಕೆಯನ್ನು ನಿರ್ಲಕ್ಷಿಸಿ ಸಕಲ ರೀತಿಯಿಂದಲೂ ರಕ್ಷಿಸಲ್ಪಡುವ ಈ ಭವನದಿಂದ ಏಕೆ ಹೊರಗೆ ಹೋಗುತ್ತಿದ್ದಾರೆ? ಇವರ ರಕ್ಷಣೆಯ ಮೇಲ್ವಿಚಾರಣೆಯ ಹೊಣೆ ಇರುವುದು ನನ್ನ ಮೇಲೆ. ಒಂದು ವೇಳೆ ಇವರಿಗೇನಾದರೂ ಅನಾಹುತವಾದರೆ ನನ್ನ ಸ್ವಾಮಿಯ ಮುಂದೆ ನಾನು ತಲೆ ತಗ್ಗಿಸುವಂತಾಗುತ್ತದೆ ಅಲ್ಲವೇ? ಕ್ಷಮಿಸಬೇಕು ಮಾತೆ. ಭೂದೇವಿ ಮಾತೆ ಹೀಗೆ ಅನಿರೀಕ್ಷಿತವಾಗಿ ಭವನದಿಂದ ಹೊರ ಹೋಗಬಹುದು ಎಂದು ನಾನು ಯೋಚಿಸಿಯೂ ಇರಲಿಲ್ಲ. ನಿಮಗೆ ಈಗ ತಿಳಿಯಿತಲ್ಲವೇ? ಹೋಗಿ ಆ ಭೂದೇವಿಯನ್ನು ತಡೆದು ಪ್ರಾಣಾಪಾಯವನ್ನು ಲೆಕ್ಕಿಸದೆ ಎಲ್ಲಿ ಹೋಗುತ್ತಿದ್ದಾರೆ ಎಂದು ತಿಳಿಯಿರಿ. ಆಗಲಿ ಮಾತೆ, ಈಗಲೇ ಹೋಗಿ ಕೇಳಿ ಬರುತ್ತೇನೆ. ಮಾತೆ ಭೂದೇವಿಗೆ ಪ್ರಣಾಮಗಳು. ಅಗ್ನಿದೇವ, ನಿಮ್ಮ ಅನಿರೀಕ್ಷಿತ ಭೇಟಿಯ ಕಾರಣವನ್ನು ತಿಳಿಯಬಹುದೇ? ಮಾತೆ, ಆ ಸುರಕ್ಷಿತ ಭವನದಿಂದ ಹೊರಬರಬಾರದೆಂದು ನಾನು ನಿಮ್ಮಲ್ಲಿ ವಿನಂತಿಸಿದ್ದೆ. ಹೌದು ಅಗ್ನಿದೇವ, ನೀವು ಸೃಷ್ಟಿಸಿದ್ದ ಅಗ್ನಿರೇಖೆ ನನಗೆ ಈ ಭವನದಿಂದ ಹೊರ ಹೋಗಿ ಬರಲು ಕೂಡ ಅವಕಾಶವನ್ನು ಕೊಡುತ್ತದೆ ಎಂದು ಹೇಳಿದ್ದಿರಿ ಅಲ್ಲವೇ? ಮಾತೆ, ಹಾಗೆ ಹೊರಗೆ ಬಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ ಎಂದು ನಾನು ಹೇಳದಿದ್ದರೂ ನಿಮಗೆ ಅರಿಯದ ವಿಷಯವೇನಲ್ಲವಲ್ಲ? ಅಗ್ನಿದೇವ, ಶ್ರೀಹರಿಯ ಆಜ್ಞೆಯಂತೆ ಈ ರೀತಿ ನೀವು ನನ್ನ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸುತ್ತಿರುವುದನ್ನು ನಾನು ಮೆಚ್ಚಿದ್ದೇನೆ. ಆದರೆ ನನ್ನ ಸುರಕ್ಷತೆಯ ಬಗ್ಗೆ ನಾನೂ ಸಾಕಷ್ಟು ಯೋಚನೆಯನ್ನು ಮಾಡಿರುತ್ತೇನೆ ಅಲ್ಲವೇ? ಒಪ್ಪುತ್ತೇನೆ ಮಾತೆ. ಆದರೆ ನೀವು ಅನಿರೀಕ್ಷಿತವಾಗಿ ಹೀಗೆ ಯಾರ ಬೆಂಗಾವಲನ್ನು ಪಡೆಯದೆ ಹೊರಬರುವುದನ್ನು ನೋಡಿದರೆ ಆ ದುಷ್ಟ ಹಿರಣ್ಯಾಕ್ಷನಿಗೆ ತನ್ನ ಉಪಟಳವನ್ನು ಮೆರೆಯಲು ಆಹ್ವಾನ ಕೊಟ್ಟಂತಾಗುತ್ತದೆಯಲ್ಲವೇ ಮಾತೆ? ನಿಮ್ಮ ಸುರಕ್ಷತೆಯ ಬಗ್ಗೆ ನನಗಿಂತ ಮಾತೆ ಲಕ್ಷ್ಮೀದೇವರಿಗೆ ಹೆಚ್ಚು ಆತಂಕವಾಗಿದೆ. ಹೌದೇ? ಸೋಜಿಗವಾಗುತ್ತಿದೆಯಲ್ಲ. ಲಕ್ಷ್ಮೀದೇವಿ ನನ್ನ ಸುರಕ್ಷತೆಯ ಕುರಿತು ಏಕೆ ಚಿಂತಿಸುತ್ತಿದ್ದಾರೆ? ಸ್ವತಃ ಶ್ರೀಮನ್ನಾರಾಯಣ ಪ್ರಭುವೇ ಲಕ್ಷ್ಮೀದೇವಿಗೆ ನಿಮ್ಮ ಸುರಕ್ಷತೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆದ್ದರಿಂದ ನೀವು ಅನಿರೀಕ್ಷಿತವಾಗಿ ಸುರಕ್ಷತಾ ಭವನವನ್ನು ಬಿಟ್ಟು ಹೊರಗೆ ಬರುವುದನ್ನು ನೋಡಿದ ಲಕ್ಷ್ಮೀದೇವಿಯವರು ಆತಂಕಗೊಂಡು ನೀವು ಭವನದಿಂದ ಹೊರಗೆ ಹೊರಟಿರುವುದಕ್ಕೆ ಕಾರಣವನ್ನು ತಿಳಿದು ಬರಲು ನನಗೆ ಹೇಳಿದ್ದಾರೆ. ಅಗ್ನಿದೇವ, ನೀವು ಹೇಳುತ್ತಿರುವುದೆಲ್ಲ ನಿಜವೇ? ಅನುಮಾನವೇ ಬೇಡ. ಯಾವಾಗ ಮಹಾವಿಷ್ಣುವು ಮಾತೆ ಲಕ್ಷ್ಮೀದೇವಿಗೆ ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿದರೋ ಅಂದಿನಿಂದ ಅವರು ನಿಮ್ಮದೇ ಚಿಂತೆಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಅತ್ಯಂತ ಸಂತೋಷವಾಗುತ್ತಿದೆ ಅಗ್ನಿದೇವ. ಪುರುಷೋತ್ತಮ ಶ್ರೀಹರಿಯ ಪರಮಾನುಗ್ರಹಕ್ಕೆ ಪಾತ್ರರಾಗಿರುವ ಲಕ್ಷ್ಮೀದೇವಿ ನನ್ನ ಸುರಕ್ಷತೆಯ ಬಗ್ಗೆ ಯೋಚಿಸುತ್ತಿರುವುದು ನನಗೆ ಅತ್ಯಂತ ಸಂತೋಷವನ್ನು ನೀಡುತ್ತಿದೆ. ಅವರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ. ಅವರ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ ಎಂದು ಅವರಿಗೆ ತಿಳಿಸಿ. ನಾನೀಗ ಬ್ರಹ್ಮನಿಂದ ಹಿರಣ್ಯಾಕ್ಷ ವರ ಪಡೆಯುವ ಮೊದಲು
ಬ್ರಹ್ಮಲೋಕಕ್ಕೆ ತೆರಳಬೇಕು. ನಾನಿನ್ನು ಹೊರಡುತ್ತೇನೆ ಅಗ್ನಿದೇವ. ಭೂದೇವಿ, ನಿಮ್ಮನ್ನು ಪಡೆಯುವ ದುಷ್ಟ ಉದ್ದೇಶದಿಂದಲೇ ಆ ಹಿರಣ್ಯಾಕ್ಷ ತಪಸ್ಸು ಮಾಡುತ್ತಿದ್ದಾನೆ. ನಿಮ್ಮನ್ನು ಪಾತಾಳ ಲೋಕಕ್ಕೆ ಕರೆದೊಯ್ಯುವ ಪ್ರಯತ್ನದಲ್ಲಿ 2 ಬಾರಿ ವಿಫಲನಾದ ನಂತರವೇ ಅವನೀಗ ನನ್ನನ್ನು ಕುರಿತು ತಪಸ್ಸು ಮಾಡುತ್ತಿರುವುದು. ನಾನು ಆ ಆತಂಕದಿಂದಲೇ ಇಲ್ಲಿಗೆ ಬಂದದ್ದು. ಅವನಿಗೆ ವರವನ್ನು ನೀಡಬಾರದು, ಅವನು ಶಕ್ತಿವಂತನಾಗಬಾರದು ಎಂದು ತಮ್ಮಲ್ಲಿ ಇನ್ನೊಮ್ಮೆ ಮನವಿ ಮಾಡುತ್ತೇನೆ. ನಾನು ಖಂಡಿತವಾಗಿಯೂ ನಿಮ್ಮ ಮನವಿಯನ್ನು ಪುರಸ್ಕರಿಸುತ್ತೇನೆ ದೇವಿ. ಆದರೆ ಹಾಗೆ ಮಾಡಲು ಸಾಧ್ಯವಿಲ್ಲ. ಆ ಹಿರಣ್ಯಾಕ್ಷನ ತಪಸ್ಸು ಹೀಗೆಯೇ ಮುಂದುವರೆದರೆ ನಾನಿನ್ನು ಹೆಚ್ಚು ಕಾಲ ಸುಮ್ಮನಿರಲು ಸಾಧ್ಯವಿಲ್ಲ. ಅವನ ಮಂತ್ರೋಚ್ಚಾರಣೆ ನನ್ನನ್ನು ನನ್ನ ಕರ್ತವ್ಯವನ್ನು ಪಾಲಿಸುವಂತೆ ಪ್ರೇರೇಪಿಸುತ್ತಿದೆ. ಎಲ್ಲಿಯವರೆಗೆ ಅವನ ಮಂತ್ರೋಚ್ಚಾರಣೆಯು ನನಗೆ ಕೇಳಿ ಬರುತ್ತಿರುತ್ತದೆಯೋ ಅಲ್ಲಿಯವರೆಗೆ ನಾನು ಅವನಿಗೆ ಪ್ರತ್ಯಕ್ಷನಾಗಿ ವರ ಕೊಡುವ ಸಮಯವೂ ಹತ್ತಿರವಾಗುತ್ತಿರುತ್ತದೆ. ಅವನ ತಪೋಧ್ವನಿ ನಿಮಗೆ ಕೇಳದಂತೆ ಮಾಡುವ ಉಪಾಯ ಯಾವುದೂ ಇಲ್ಲವೇ ದೇವ? ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ. ಅದಾವ ಮಾಯಾವಿ ನನ್ನ ತಪಸ್ಸಿಗೆ ಭಂಗ ತರುತ್ತಿರುವುದು? ನನ್ನ ಮಂತ್ರೋಚ್ಚಾರಣೆಯನ್ನೇ ತಪ್ಪಿಸುತ್ತಿರುವ ಆ ಶಕ್ತಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ತಪೋಭಂಗಕ್ಕೆ ಕಾರಣರು ಯಾರೇ ಆಗಿರಲಿ, ನಾನು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡದೆ ಬಿಡುವುದಿಲ್ಲ. ಅದಾರೆಂದು ಈಗ ನನ್ನ ಅಂತಃಶಕ್ತಿಯಿಂದ ತಿಳಿದುಕೊಳ್ಳುತ್ತೇನೆ. ಹಾ, ತಿಳಿಯಿತು ತಿಳಿಯಿತು. ಯಾವ ಚತುರ್ಮುಖ ಬ್ರಹ್ಮನ ಕುರಿತು ನಾನು ತಪಸ್ಸು ಮಾಡುತ್ತಿರುವೆನೋ ಆ ಬ್ರಹ್ಮಲೋಕದಿಂದಲೇ ನನ್ನ ತಪಸ್ಸಿಗೆ ವಿಘ್ನವಾಗುತ್ತಿದೆ. ನನ್ನ ತಂದೆಯ ತಂದೆ ಎನಿಸಿಕೊಂಡ ಆ ಚತುರ್ಮುಖ ಬ್ರಹ್ಮದೇವನನ್ನು ನಾನು ಒಲಿಸಿಕೊಂಡು ವರ ಪಡೆಯಲು ತಪಸ್ಸು ಮಾಡಿದರೆ ನನ್ನ ತಾತನ ಮಡದಿಯ ವೀಣಾನಾದವೇ ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಿದೆ. ಇಂತಹ ವಿಘ್ನಗಳಿಂದ ನನ್ನ ತಪಸ್ಸು ನಿಲ್ಲುವುದಿಲ್ಲ. ಅದರ ಬದಲು ನಾನಿನ್ನು ಹೆಚ್ಚು ಕಠಿಣವಾಗಿ ತಪಸ್ಸನ್ನು ಮಾಡುತ್ತೇನೆ. ಹಾ, ಇಲ್ಲಿಯವರೆಗೂ ಕುಳಿತು ತಪಸ್ಸು ಮಾಡುತ್ತಿದ್ದ ನಾನು ಈಗ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡುತ್ತೇನೆ.
ಆ ಓಂ ನಮೋ ಬ್ರಹ್ಮದೇವಾಯ. 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 ಓಂ ಬ್ರಹ್ಮದೇವ. ಮಾತೆ, ನೀವು ಹೊರಗೆ ಬರಬೇಡಿ, ಒಳಗೆಯೇ ಇರಿ. ಆ ಹಿರಣ್ಯಾಕ್ಷನ ಧ್ವನಿ ಇಲ್ಲಿಗೆ ಕೇಳಿ ಬರದಂತೆ ಭವನದ ಎಲ್ಲಾ ದ್ವಾರಗಳನ್ನು ಮುಚ್ಚಬೇಕಿದೆ. ಇಲ್ಲದಿದ್ದರೆ ಆ ರಾಕ್ಷಸನ ಧ್ವನಿ ತಮಗೆ ಅಪಾಯವನ್ನುಂಟು ಮಾಡಬಹುದು. ದಯಮಾಡಿ ವಿಳಂಬ ಮಾಡದೆ ಒಳಗೆ ಹೋಗಿ ಮಾತೆ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಸ್ವಾಮಿ, ಇದೇನಿದು ಅನಾಹುತ? ನಮ್ಮ ಶಬ್ದ ನಿರೋಧಕ ಪಾರದರ್ಶಕ ಗೋಡೆಯೇ ಛಿದ್ರವಾಯಿತಲ್ಲ. ಆ ಹಿರಣ್ಯಾಕ್ಷನ ಮಂತ್ರ ಜಪವನ್ನು ಕೇಳುವಂತಾಯಿತಲ್ಲ. ಹೌದು ದೇವಿ, ಹೌದು. ಆ ಹಿರಣ್ಯಾಕ್ಷನ ಮಂತ್ರ ಜಪ, ತಪಸ್ಸಿನ ಧ್ವನಿ ಕರ್ಣ ಕಠೋರವಾಗಿದೆ. ಅವನ ತಪಸ್ಸಿನ ಶಕ್ತಿಯು ಈ ನಮ್ಮ ಶಬ್ದ ನಿರೋಧಕವನ್ನೇ ಛಿದ್ರ ಮಾಡಿದೆ. ಇನ್ನು ನಾನು ಸುಮ್ಮನಿದ್ದರೆ, ಅವನ ತಪಸ್ಸು ಹೀಗೆಯೇ ಮುಂದುವರಿದರೆ, ಅವನ ತಪಸ್ಶಕ್ತಿಗೆ ಈ ನಮ್ಮ ಸತ್ಯಲೋಕವೇ ಛಿದ್ರವಾಗಬಹುದು. ಇದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ನಾನೀಗಲೇ ಅವನ ಬಳಿ ತೆರಳುತ್ತೇನೆ. ಸ್ವಾಮಿ, ಓಂ ಬ್ರಹ್ಮದೇವ. ದುಷ್ಟ ಹಿರಣ್ಯಾಕ್ಷ ಬ್ರಹ್ಮದೇವನಿಂದ ವರ ಪಡೆದು ಭೂದೇವಿಗೆ ಇನ್ನೇನು ಕಷ್ಟ ಕೊಡುವನು? ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.